2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಸ್ಟೇಟ್ ಸಿಲೆಬಸ್ ಫಲಿತಾಂಶ ಪ್ರಕಟವಾಗಿರುವುದು ಶಿವಮೊಗ್ಗದ 3 ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ ಪ್ರಥಮ ಸ್ಥಾನ. 625ಕ್ಕೆ 625 ಅಂಕವನ್ನ 3 ವಿದ್ಯಾರ್ಥಿಗಳು ಗಳಿಸಿಕೊಂಡಿದ್ದಾರೆ. ಶಿವಮೊಗ್ಗದ ನಮನ, ನಿತ್ಯ, ಸಹಿಷ್ಣು 3 ವಿದ್ಯಾರ್ಥಿಗಳು ಕೂಡ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಶಿವಮೊಗ್ಗದ 3 ವಿದ್ಯಾರ್ಥಿಗಳಿಗೂ ಪ್ರಥಮ ಸ್ಥಾನ ಸಿಕ್ಕಿದ್ದು 625ಕ್ಕೆ 625 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. 3 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನ ಗಳಿಸಿರುವುದು. ಶಿವಮೊಗ್ಗದ ನಮನಕ್ಕೆ ನಿತ್ಯ ಎಂ ಕುಲಕರ್ಣಿ, ಸಹಿಷ್ಣು ಎಂ ಹಾಗೆ ವಿದ್ಯಾರ್ಥಿಗೆ ಪ್ರಥಮ ಸ್ಥಾನ ಸಿಕ್ಕಿದ್ದು. ಶಿವಮೊಗ್ಗದ ಪ್ರಿಯದರ್ಶಿನಿ ಹೈಸ್ಕೂಲ್ ವಿದ್ಯಾರ್ಥಿಯಾದ ನಮನ, ಶಿವಮೊಗ್ಗದ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ನಿತ್ಯ ಎಂ ಕುಲಕರ್ಣಿ ಹಾಗೆ ಶಿವಮೊಗ್ಗದ ಆದಿಚುಂಚನಗಿರಿಯ ಹೈಸ್ಕೂಲ್ ವಿದ್ಯಾರ್ಥಿ ಸಹಿಷ್ಣು ಫಲಿತಾಂಶದಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನವನ್ನ ಕೂಡ ಶಿವಮೊಗ್ಗ ಜಿಲ್ಲೆ ಪಡೆದುಕೊಂಡಿದೆ. ಕರಾವಳಿ ಮಲೆನಾಡು ಭಾಗ ಅತಿ ಹೆಚ್ಚಿನ ಫಲಿತಾಂಶವನ್ನ ಪಡೆದುಕೊಂಡಿದ್ದು ಶಿವಮೊಗ್ಗದ 3 ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಸಹಿಷ್ಣು, ನಮನ ಹಾಗೆ ನಿತ್ಯ 3 ವಿದ್ಯಾರ್ಥಿಗಳು ಕೂಡ ಪ್ರಥಮ ಸ್ಥಾನ 625ಕ್ಕೆ 625 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದೀವಿ. ಲಾಸ್ಟ್ ಟೈಮು ಫ್ರೀ ಕರೆಂಟ್ ಕೊಟ್ವಿ, ಸಾಯಂಕಾಲ ಸ್ಪೆಷಲ್ ಕ್ಲಾಸಸ್ ಇದೆ. 13,000 ಟೀಚರ್ಸ್ ಕೊರತೆ ಇತ್ತು. ನಾವು ಬಂದಾದ್ಮೇಲೆ ಹೋದ ವರ್ಷ ಜಾನ್ವರಿಗೆ ನಾವು ಟೀಚರ್ಸ್ ತಗೊಂಡಿದ್ವಿ. 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ಕಲಿಕೆಗೂ ಕೂಡ, ಯಾಕಂದ್ರೆ ಅದು ಕೂಡ ಕಾರಣ ಆಗ್ತದೆ. ಯಾಕಂದ್ರೆ ಟೀಚರ್ಸೇ ಇಲ್ಲ ಅಂದ್ಬಿಟ್ರೆ ಕಷ್ಟ ಆಗ್ತದೆ. ಆದ್ರೂ ಕೂಡ ನಾವು ಗೆಸ್ಟ್ ಟೀಚರ್ಸ್ ಮೂಲಕನೂ ಕೂಡ ಕೆಲವು ವಿಚಾರಗಳನ್ನ ನಾವು ಮಾಡ್ತಾ ಇದ್ವಿ. ಇಲ್ಲಿ ಏನಾಗಿದೆ, ಒಂದು ತಮಗೆ ನಾನು ರಿಸಲ್ಟ್ ಹೇಳಕ್ಕಿಂತ ಮುಂಚೆ ಒಂದು ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ವರೆಗೂ ಎಕ್ಸಾಮಿನೇಷನ್ ಇಲ್ಲ. ಎಕ್ಸಾಮ್ ಇಲ್ಲ ಅಂದಾಗ ಅವ್ರನ್ನ ನಾವು ಅಳತೆ ಮಾಡ್ಬೇಕಾಗತ್ತೆ. ಎಕ್ಸಾಮಿಗೆ 10ನೇ ಕ್ಲಾಸಿಗೆ ಹೋದಾಗ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡ್ಬೇಕಾದ್ರೆ ಮಾಧ್ಯಮದಲ್ಲೆಲ್ಲ ಅದೇ ಚರ್ಚೆನೂ ಕೂಡ ಆಗೋದು. ಆ ನಿಟ್ಟಿನ ಮೇಲೆ ನಾವು ಕೂಡ 8, 9ಕ್ಕೆ ಬೋರ್ಡ್ ಎಕ್ಸಾಮ್ ಮಾಡೋಣ ಅಂತ ಹೇಳಿ ಮಾಡಿದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ತಡೆ ಆಜ್ಞೆ ಬಂದು ನೀವು ಮಾಡಬಾರ್ದು, ಅದನ್ನ ರಿಸಲ್ಟ್ ನ ತಗೊಳ್ಬಾರ್ದು. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಉಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಶಿವಮೊಗ್ಗದ 3 ಇವತ್ತು ಸ್ಟೇಟ್ ಸಿಲೆಬಸ್ ಏನು ಎಸ್ಎಸ್ಎಲ್ಸಿ ರಿಸಲ್ಟ್ ಹೊರ ಬಂದಿದೆ, ಅದರಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನಾದ್ರು ಸಿಗ್ತಾ ಇದೆ ಉಮೇಶ್? ಎಸ್ ಪವಿತ್ರ, ಏನು ಎಸ್ಎಸ್ಎಲ್ಸಿ ಏನ್ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಇದರಲ್ಲಿ ಶಿವಮೊಗ್ಗದ 3 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡೆದಿರುವಂತದ್ದು. ಶಿವಮೊಗ್ಗದ ನಮನಕ್ಕೆ ಮತ್ತೆ ನಿತ್ಯ ಎಂ ಕುಲಕರ್ಣಿ ಹಾಗೂ ಸಹಿಷ್ಣು ಎಂಬ ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿ ಪ್ರಥಮ ರ್ಯಾಂಕ್ ಬಂದಿರುವಂತದ್ದು. 625ಕ್ಕೆ 625 ಅಂಕಗಳನ್ನು ಪಡೆದಿರುವಂತದ್ದು. ಶಿವಮೊಗ್ಗ ರಾಮಕೃಷ್ಣ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ನಿತ್ಯ ಎಂ ಕುಲಕರ್ಣಿ ಮತ್ತೆ ಶಿವಮೊಗ್ಗದ ಆದಿಚುಂಚನಗಿರಿ ಹೈಸ್ಕೂಲ್ನ ವಿದ್ಯಾರ್ಥಿನಿ ಸಹಿಷ್ಣು ಎನ್ ಫಲಿತಾಂಶ ರಾಜ್ಯಕ್ಕೆ 4ನೇ ಸ್ಥಾನ ಬಂದಿರುವಂತದ್ದು. ಮತ್ತೆ ಏನು ನಿತ್ಯ ಎಂ ರಾಮಕೃಷ್ಣ ಶಾಲೆಯ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಇದ್ರೆ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುವಂತದ್ದು. ಏನು ಇಲ್ಲಿ ಶಾಲೆಯ ವಾತಾವರಣ ಮತ್ತೆ ಪೋಷಕರ ಬೆಂಬಲದಿಂದ ಅಥವಾ ಪೋಷಕರು ನಮ್ಗೆ ಕೊಟ್ಟಿರುವಂತಹ ಸಹಕಾರದಿಂದ ನಾವು ರಾಜ್ಯಕ್ಕೆ ಪ್ರಥಮ ಸ್ಥಾನ ಅಥವಾ ಶಿವಮೊಗ್ಗಕ್ಕೆ ಪ್ರಥಮ ಸ್ಥಾನವನ್ನು ಬರಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಮಾತು ಪವಿತ್ರ. ಎಸ್ ಉಮೇಶ್, 3 ಜನ ವಿದ್ಯಾರ್ಥಿಗಳನ್ನ ಮಾತನಾಡಿಸೋ ಪ್ರಯತ್ನ ಏನಾದ್ರು ಮಾಡಿದ್ರಾ? ಯಾಕಂದ್ರೆ 625ಕ್ಕೆ 625 ತೆಗೆದುಕೊಂಡಿದ್ದಾರೆ. ಜೊತೆಗೆ ಶಿವಮೊಗ್ಗ ಕೂಡ 4ನೇ ಸ್ಥಾನದಲ್ಲಿ ಇರೋದ್ರಿಂದ ಮಾತನಾಡಿಸೋ ಪ್ರಯತ್ನ ಮಾಡಿದ್ರೆ ಏನ್ ಹೇಳಿದ್ರು ಅಂತ? ಎಸ್ ಪವಿತ್ರ, ಏನು ವಿದ್ಯಾರ್ಥಿಗಳನ್ನು ಮಾತಾಡಿಸುವ ಪ್ರಯತ್ನದಿಂದ ಏನು ಇವ ರಾಮಕೃಷ್ಣ ಶಾಲೆಗೆ ಆಲ್ರೆಡಿ ಬಂದಿದ್ದೀವಿ. ಈಗ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ವಿದ್ಯಾರ್ಥಿಗಳನ್ನ ಮತ್ತೆ ಪೋಷಕರು ಮತ್ತೆ ಶಾಲಾ ಆಡಳಿತ ಮಂಡಳಿಯವ್ರನ್ನ ಎಲ್ಲರನ್ನು ಕೂಡ ಮಾತಾಡಿಸಿ ಹೇಗೆ ಸಾಧ್ಯ ಆಯ್ತು, ಮಗು ಡೈಲಿ ಎಷ್ಟು ಗಂಟೆ ಓದ್ತಾ ಇತ್ತು ಮಗು, ಮತ್ತೆ ಮಗುಗೆಲ್ಲ ಯಾವ ತರ ವಾತಾವರಣನ ನೀವು 625ಕ್ಕೆ 625 ಅಂಕವನ್ನು ಪಡೆಯಲಿಕ್ಕೆ ನೀವು ಯಾವ ತರ ಪ್ರೇರೇಪಣೆ ಮಾಡಿದ್ರಿ ಅನ್ನುವಂಥದ್ದನ್ನ ಇನ್ನು ಕೆಲವು ನಿಮಿಷಗಳಲ್ಲಿ ಮಾತಾಡ್ತೀವಿ. ಥ್ಯಾಂಕ್ ಯು ಮಾಹಿತಿಗಾಗಿ. ಒಟ್ಟಾರೆ 625ಕ್ಕೆ 625 ಅಂಕವನ್ನ ಪಡೆದು 3 ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. 625ಕ್ಕೆ 625 ಅಂಕವನ್ನ ಗಳಿಸಿರುವ ನಿತ್ಯ ಎಂ ಕುಲಕರ್ಣಿ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾತನಾಡ್ಸೋಣ, ಅವ್ರ ಖುಷಿ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ. ನಮಸ್ತೆ ನಿತ್ಯ.
ನಮಸ್ತೆ ಮ್ಯಾಮ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್. ಹೇಗೆ ಅನಿಸ್ತಾ ಇದೆ 625ಕ್ಕೆ 625 ಅಂಕ ಪಡೆದಿರೋದು? ಖುಷಿ ಆಗ್ತಿದೆ. ಫ್ಯಾಮಿಲಿಯವರು ಮತ್ತು ಸ್ಕೂಲ್ ಅವ್ರು ಮಾಡಿರೋ ಎಫರ್ಟಿಗೆ ಏನೋ ಒಂಚೂರು ರಿಸಲ್ಟ್ ಬಂತು ಅಂತ ಅನಿಸ್ತಿದೆ. ತುಂಬಾ ಖುಷಿ ಆಗ್ತಿದೆ. ಸ್ಕೂಲ್ ಅವ್ರ ಎಫರ್ಟ್ ದೆನ್ ದೇವ್ರ ಆಶೀರ್ವಾದ, ಪೇರೆಂಟ್ಸ್ ಆಶೀರ್ವಾದ. ಏನ್ ಹೇಳಿದ್ರು ಮನೆಯವರೆಲ್ಲ? ಮನೆಯವರೆಲ್ಲ ಏನ್ ಹೇಳಿದ್ರು ಅಂದ್ರೆ ಅವರು ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ಅವ್ರಿಗೂ ಖುಷಿ ಆಯ್ತು ದುಪ್ಪಟ್ಟು? ಸರ್ ಖುಷಿ ಆಯ್ತು ಅವ್ರಿಗೂ ದುಪ್ಪಟ್ಟು? ಹಾ ಸರ್. ಎಲ್ರಿಗೂ ತುಂಬಾ ಖುಷಿ ಆಯ್ತಲ್ವಾ? ಹಾ ಮ್ಯಾಮ್, ಎಲ್ಲರಿಗೂ ಖುಷಿ ಆಯ್ತು. ಸ್ಕೂಲ್ ಅವರೆಲ್ಲ ಸರ್ ಮೇಡಮ್ ಎಲ್ಲ ಕಾಲ್ ಮಾಡಿದ್ರ, ವಿಶ್ ಮಾಡ್ತಾ ಇದಾರಾ? ಹಾ ಮ್ಯಾಮ್, ವಿಶ್ ಮಾಡ್ತಿದ್ದಾರೆ. ಸ್ಕೂಲಲ್ಲೇ ಇದೀವಿ ನಾವೀಗ. ಹೌದಾ? ಹಾ ಮ್ಯಾಮ್. SLC ರಿಸಲ್ಟ್ ಅಂದ ತಕ್ಷಣ ತುಂಬಾ ಜನ ಭಯ ಪಡ್ಕೊಂಡಿರ್ತಾರೆ. ಎಕ್ಸಾಮ್ಸ್ ಅಂದ್ರೂ ಕೂಡ ತುಂಬಾ ಜನ ಭಯ ಪಡ್ಕೊಂಡಿರ್ತಾರೆ. ನಿಮ್ ಸ್ಟಡಿ ಈಗ 625 ಅಂದ್ರೆ ಅದು ಸುಮ್ನೆ ಬಂದಿರೋದಲ್ಲ ನಿತ್ಯ. ಹೇಗಿತ್ತು ನಿಮ್ ಪ್ರಿಪರೇಷನ್? ಪ್ರಿಪರೇಷನ್ ಅಂದ್ರೆ ಏನಿಲ್ಲ, ಸ್ಕೂಲ್ ಅವ್ರು ಹೇಳ್ತಾರಲ್ಲ ಅವತ್ತೇ ಕೆಲಸ ಓದೋದ್ ಮಾಡ್ಬೇಕು ಹಂಗೆಲ್ಲ ಹೇಳಿದ್ರು. ಆಮೇಲೆ ನನಗೆ ಯಾವತ್ತು ಸ್ಕೂಲಲ್ಲಿ ಆಗ್ಲಿ ಮನೆಯಲ್ಲಾಗ್ಲಿ ಯಾವತ್ತು ಪ್ರೆಷರ್ ಬಿಲ್ಡ್ ಮಾಡಿಲ್ಲ. ಅವರು ಓದೋದ್ ಈಗ ನಿನ್ ಕೆಲಸ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ಬಿಡ, ಫಸ್ಟ್ ಓದು, ಮುಂದಿಂದೆಲ್ಲ ತಂತಾನೆ ಆಗತ್ತೆ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ಕೇಳಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ನಾನು ನೀಟ್ ಕ್ರ್ಯಾಕ್ ಮಾಡಿ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಡಾಕ್ಟರ್. ಖಂಡಿತ ನಿಮ್ಮ ಆಸೆ ಫಲಿಸ್ಲಿ. ಸೊ ಏನ್ ಹೇಳ್ತೀರಾ SSLC ವಿದ್ಯಾರ್ಥಿಗಳು? ಇವತ್ತು ರಿಸಲ್ಟ್ ಬಂದಿದೆ, ತುಂಬಾ ಜನ ಪಾಸ್ ಆಗಿದ್ದಾರೆ, ಒಂದಷ್ಟು ಜನ ಫೇಲ್ ಆಗಿದ್ದಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನಿತ್ಯ? ಅವ್ರು ಏನಿಲ್ಲ, ಅವ್ರ ಎಫರ್ಟಿಗೆ ತಕ್ಕಂಗೆ ಬಂದಿದೆ ಎಲ್ಲಾನು. ಅವರು ಮಾಡಿರೋ ಎಫರ್ಟ್ ದೆನ್ ಸ್ಕೂಲ್ ಅವ್ರ ಎಫರ್ಟ್ ಒಳ್ಳೇದು ರಿಸಲ್ಟಿಗೆ ನಮ್ದು. ಥ್ಯಾಂಕ್ ಯು ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ನಿತ್ಯ. ಎಸ್, ಒಟ್ಟಾರೆ 625ಕ್ಕೆ 625 ಅಂಕವನ್ನ ಪಡೆದುಕೊಂಡು ನೋಡಿ ನಿತ್ಯ ಮಾತನಾಡಿದ್ರು. ಡಾಕ್ಟರ್ ಆಗೋ ಕನಸನ್ನ ಕಂಡಿದ್ದಾರೆ. ಅವ್ರ ಕನಸು ನನಸಾಗ್ಲಿ. ಸೊ ಈಗಾಗಲೇ ರಾಜ್ಯದಲ್ಲೇ ರಿಸಲ್ಟ್ ಪ್ರಕಟವಾಗಿದೆ.